Good morning, students. Myself, Vijay Kumar Kulkarni, presently working as a chemistry lecturer in Bagalkot. This midterm examination plays a very vital role for PUC first year as well as for the second year students, because we come across with lot of consequences nowadays. That's why these examinations plays a very vital role. That's why we have to concentrate more on these examinations. ಇಲ್ಲಿವರೆಗೆ ನಾವು ಈ ಮಿಡ್ಟರ್ಮ್ ಎಕ್ಸಾಮಿನೇಷನ್ ಬಗ್ಗೆ ಅಷ್ಟು ಪ್ರಿಫರೆನ್ಸ್ ಮಾಡ್ತಾ ಇರಲಿಲ್ಲ. ಬಟ್ ಈಗಿನ ದಿನಮಾನಗಳಲ್ಲಿ ಈ ಮಿಡ್ಟರ್ಮ್ ಎಕ್ಸಾಮಿನೇಷನ್ ನಿಮ್ಮ ಜೀವನದಲ್ಲಿ ಬಹಳಷ್ಟು ಒಂದು ಒಳ್ಳೆಯ ಪಾತ್ರ ವಹಿಸುತ್ತೆ. ಈ ಕೆಮಿಸ್ಟ್ರಿ ಸಂಬಂಧಪಟ್ಟಂತೆ ಏನು ಓದಬೇಕು ಮತ್ತು ಯಾವ್ಯಾವ ಪಾಯಿಂಟ್ಗಳ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಡಿಸ್ಕಷನ್ ಇದೆ. ಈಗ ಯೂಶ್ವಲಿ ಫಸ್ಟ್ ಫಾರ್ PUC ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ examinations PU board has suggested totally 8 chapters. PUC board ನವರು ನಿಮಗೆ ಒಟ್ಟು 8 ಚಾಪ್ಟರ್ಗಳನ್ನು ಅಲಾಟ್ ಮಾಡಿದ್ದಾರೆ. ಫಿಸಿಕಲ್ ಕೆಮಿಸ್ಟ್ರಿ ಇಂದ 3 ಚಾಪ್ಟರ್ಸ್, ಸಾಲಿಡ್ಸ್, ಸೊಲ್ಯೂಷನ್ಸ್ ಮತ್ತು ಎಲೆಕ್ಟ್ರೋಕೆಮಿಸ್ಟ್ರಿ. ಇನ್ಆರ್ಗಾನಿಕ್ ಸೆಕ್ಷನ್ ನಿಂದ 2 ಚಾಪ್ಟರ್ಸ್, ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ as well as water coordination compounds. ಆರ್ಗಾನಿಕ್ ನಿಂದ 3 ಚಾಪ್ಟರ್ಸ್, ಹೆಲೋಅಲ್ಕೇನ್ಸ್, ಹೆಲೋಅಲೀನ್ಸ್, alcohols, phenols, ethers, and last one is amines up to the methods of preparation. ಈಗ allotted marks ಅನ್ನು ನಾವು ನೋಡಬೇಕಾದ್ರೆ ಸಾಲಿಡ್ಸ್ ದಿಂದ ನಿಯರ್ಲಿ 14 ಮಾರ್ಕ್ಸ್ ಅನ್ನು ನಾವು ಕ್ವೆಶ್ಚನ್ ಪೇಪರ್ಸ್ ನಲ್ಲಿ ನೋಡಬಹುದು. ಇನ್ ಕೇಸ್ ಆಫ್ ಸೊಲ್ಯೂಷನ್ಸ್ 14 ಮಾರ್ಕ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ ವೇಟೇಜ್ ಇರೋದು 12 ಮಾರ್ಕ್ಸ್, ದೆನ್ ಡಿ ಅಂಡ್ ಎಫ್ ಬ್ಲಾಕ್ ವೇಟೇಜ್ 16 ಮಾರ್ಕ್ಸ್, ಕೋಆರ್ಡಿನೇಷನ್ ಕಂಪೌಂಡ್ಸ್ 12 ಮಾರ್ಕ್ಸ್, ಹೆಲೋಅಲ್ಕೇನ್ಸ್, ಹೆಲೋಅಲೀನ್ಸ್ 13 ಮಾರ್ಕ್ಸ್, alcohols, phenols and ethers 14 marks, and amines there is a 10 marks. This is how this is the weightage with respect to the each chapter. ಇನ್ನು ನಾವು ಈ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳ ಮೇಲೆ ಕಣ್ಣು ಹಾಯಿಸೋದಾದ್ರೆ, ಲೆಟ್ ಅಸ್ ಸ್ಟಾರ್ಟ್ ಫಸ್ಟ್ ವಿತ್ ವಾಟ್ ಫಿಸಿಕಲ್ ಕೆಮಿಸ್ಟ್ರಿ ಸೆಕ್ಷನ್, ದಟ್ ಈಸ್ ಮೇನ್ಲಿ ವಿತ್ ಸಾಲಿಡ್ ಸ್ಟೇಟ್ ಚಾಪ್ಟರ್. ಈಗ ಜನರಲಿ ಸಾಲಿಡ್ ಸ್ಟೇಟ್ದಿಂದ 14 ಮಾರ್ಕ್ಸ್ ಅನ್ನು ಅಲೋಟ್ ಮಾಡಿದ್ವಿ. ಅದರಲ್ಲಿ 2 ಮಾರ್ಕಿನ ಕ್ವಶನ್ಸ್ಗಳಿತ್ತು, 2 5 ಮಾರ್ಕ್ಸ್ ಕ್ವಶನ್ಸ್. 5 ಮಾರ್ಕಲ್ಲಿ 2 ರೀತಿಯಲ್ಲಿ ಸ್ಪ್ಲಿಟ್ ಮಾಡ್ತಾರೆ, 3+2, 3+2. ಈಗ ನಾವು ಮುಖ್ಯವಾಗಿ ಫಸ್ಟು 3 ಮಾರ್ಕಿನ ಕ್ವಶನ್ಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ನೀವು ಜನರಲಿ 3 ಮಾರ್ಕಿನ ಕ್ವಶನ್ಸ್ ಅಂದಾಗ 3 ಕಾನ್ಸೆಪ್ಟ್ಸ್ಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಮೊದಲನೇ ಕಾನ್ಸೆಪ್ಟು ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಸಿಂಪಲ್ ಕ್ಯೂಬ್, ಎಫಿಷಿಯನ್ಸಿ ಇನ್ ಬಾಡಿ ಸೆಂಟರ್ಡ್ ಆ್ಯಂಡ್ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ ಫೇಸ್ ಸೆಂಟರ್ಡ್. ಇವು 3 ಕ್ಯಾಲ್ಕುಲೇಷನ್ಸ್ಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಒಂದು ಕ್ಯಾಲ್ಕುಲೇಷನ್ ಕಂಪಲ್ಸರಿ ಆಗಿರುತ್ತೆ, ಅದು ಎ ಅಂತ, ಬಿಟ್ ಎದೆ. ಇನ್ನು ಅದರಲ್ಲಿ ಬಿಟ್ ಬಿ ಅಂತ ಬಂದಾಗ 2 ಮಾರ್ಕಿಂಗ್ ಇನ್ನೊಂದು ಕ್ವಶನ್ ಇರೋದು, ದಟ್ ಈಸ್ ಅ ಕ್ಯಾಲ್ಕುಲೇಷನ್ ಆಫ್ ಡೆನ್ಸಿಟಿ. ಡೆನ್ಸಿಟಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಒಂದು ಪ್ರಾಬ್ಲಮ್ ಆಗಿದೆ, ಕ್ಯಾಲ್ಕುಲೇಷನ್ ಆಫ್ ಡೆನ್ಸಿಟಿ. ಎದಲ್ಲಿ ಪ್ಯಾಕಿಂಗ್ ಎಫಿಷಿಯನ್ಸಿ, ಬಿದಲ್ಲಿ ಡೆನ್ಸಿಟಿ ಪ್ರಾಬ್ಲಮ್. ಅಥವಾ ಇನ್ನೊಂದು ಆಪ್ಷನ್ ಕೂಡ ನೀವು ನೋಡ್ಬೋದು, ಒಂದು ಪ್ಯಾಕಿಂಗ್ ಎಫಿಷಿಯನ್ಸಿ ಮೇಲೆ, ಫಾರ್ ಎಕ್ಸಾಂಪಲ್ ಕ್ಯಾಲ್ಕುಲೇಟ್ ದ ಪ್ಯಾಕಿಂಗ್ ಎಫಿಷಿಯನ್ಸಿ BCC ಅಂತ ಕೇಳಿ, ಬಿ ಬಿಟ್ನಲ್ಲಿ ರೈಟ್ ದಿ ಡಿಸ್ಟಿಂಕ್ಷನ್ ಬಿಟ್ವೀನ್ ಸ್ಕಾಟ್ಕಿ ಡಿಫೆಕ್ಟ್ ಮತ್ತು ಫ್ರಾಂಕೆಲ್ ಡಿಫೆಕ್ಟ್ ಅಂತ 2 ಮಾರ್ಕ್ನಲ್ಲಿ ಕ್ವಶನ್ ಕೇಳಬಹುದು. ಅಥವಾ ಇನ್ನೊಂದು ಆಪ್ಷನ್ ಕೂಡ ಇದೆ, ಕ್ಯಾಲ್ಕುಲೇಟ್ ದಿ ಪ್ಯಾಕಿಂಗ್ ಎಫಿಷಿಯನ್ಸಿ ಇನ್ FCC ಅಂತ ಕೇಳಬಹುದು ಎ ಬಿಟ್ನಲ್ಲಿ. ಬಿದಲ್ಲಿ ಕ್ಯಾಲ್ಕುಲೇಟ್ ದಿ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಅನ್ನು ಕೇಳಬಹುದು. ಈ ರೀತಿ ಎ ಮತ್ತು ಬಿ ಅಂತ ಹೇಳಿ 2 ಬಿಟ್ಗಳನ್ನು ಮಾಡಿ, ಈಚ್ ಬಿಟ್ ಕ್ಯಾರೀಸ್ 5 ಮಾರ್ಕ್ಸ್. ಇದು ಒಂದು. ಇನ್ನು ಎರಡನೇದು 3 ಡಿಫರೆನ್ಸಸ್ಗಳನ್ನು ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಒಂದು ಡಿಫರೆನ್ಸು ನಿಮಗೆ ಕಂಪಲ್ಸರಿ ಬರಬಹುದು. ಒಂದು ಡಿಫರೆನ್ಸಸ್ ಬಿಟ್ವೀನ್ ಅಮಾರ್ಫಸ್ ಅಂಡ್ ಕ್ರಿಸ್ಟಲೈನ್ ಸಾಲಿಡ್ಸ್, ಎರಡನೇದು ಸ್ಕಾಟ್ಕಿ ಡಿಫೆಕ್ಟ್ ಮತ್ತು ಫ್ರಾಂಕೆಲ್ ಡಿಫೆಕ್ಟ್, ಮೂರನೇದು ಎನ್ ಟೈಪ್ ಮತ್ತು ಪಿ ಟೈಪ್ ಸೆಮಿಕಂಡಕ್ಟರ್ಸ್, ಎನ್ ಟೈಪ್ ಆಫ್ ಸೆಮಿಕಂಡಕ್ಟರ್ಸ್ ಮತ್ತು ಪಿ ಟೈಪ್ ಆಫ್ ಸೆಮಿಕಂಡಕ್ಟರ್ಸ್. ಇಟ್ ಆಫರ್ಸ್ ಎಲ್ಲಿ ಕಂಡು ಬರ್ತದೆ ಈ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್ ಕಾನ್ಸೆಪ್ಟ್. ಈ ಪಾಯಿಂಟ್ ಅನ್ನು ನೀವು ನೋಡ್ತೀವಿ. 3 ಡಿಫರೆನ್ಸಸ್ಗಳ ಬಗ್ಗೆ ನೋಡಿ. ಇದು 2 ಮಾರ್ಕಿನ. ಇನ್ನು 2 ಮಾರ್ಕಿನ ಒಂದು ಬಿಟ್ಟು ಯಾವುದು, ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್. ಕ್ಯಾಲ್ಕುಲೇಷನ್ ಆಫ್ ನಂಬರ್ ಆಫ್ ಪಾರ್ಟಿಕಲ್ಸ್ ಪರ್ ಯೂನಿಟ್ ಸೆಲ್ ಇನ್ ಸಿಂಪಲ್ ಕ್ಯೂಬ್, ಬಾಡಿ ಸೆಂಟರ್ ಆಸ್ ವೆಲ್ ಆಸ್ ವಾಟರ್ ಫೇಸ್ ಸೆಂಟರ್. ಇದು ಸಾಲಿಡ್ ಸ್ಟೇಟ್ಗೆ ಸಂಬಂಧಪಟ್ಟ ಕೆಲವು ಇಂಪಾರ್ಟೆಂಟ್ ಕ್ವಶನ್ಸ್. ಇದಲ್ಲದೆ ಇನ್ನೂ ಒಂದು ಕ್ವಶನ್ ಇರುತ್ತೆ, ದಟ್ ಈಸ್ ಅ ಕ್ಯಾಲ್ಕುಲೇಷನ್
ಕ್ಯಾಲ್ಕುಲೇಷನ್ ಆಫ್ ಕೋಆರ್ಡಿನೇಷನ್ ನಂಬರ್ ಇನ್ ಕೇಸ್ ಆಫ್ ಸಾಲಿಡ್. ಅದು ಸಿಂಪಲ್ ಕ್ಯೂಬ್ ಇರಲಿ, ಬಿ ಸಿ ಸಿ ಇರಲಿ, ಎಫ್ ಸಿ ಸಿ ಇರಲಿ, ಅದರ ಕೋಆರ್ಡಿನೇಷನ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಇದು ನಿಮ್ಮ ಈ ಸಾಲಿಡ್ ಸ್ಟೇಟ್ಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್. ಇನ್ನು ಎರಡನೇದು ಸೊಲ್ಯೂಷನ್ಸ್ ಚಾಪ್ಟರ್. ಇನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ವೇಟೇಜ್ ಅಂದರೆ ಮಾರ್ಕ್ಸ್ ಅಲಾಟೆಡ್ ಫಾರ್ ದಿಸ್ ಚಾಪ್ಟರ್ ಇಸ್ 14. ಮೇನ್ಲಿ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಇಸ್ ಅಸೋಸಿಯೇಟೆಡ್ ವಿತ್ ಸೋ ಮೆನಿ ನ್ಯೂಮೆರಿಕಲ್ಸ್. ಹೆಚ್ಚು ನಾವಿಲ್ಲಿ ಪ್ರಾಬ್ಲಮ್ಸ್ಗಳನ್ನು ನೋಡೋದು. ಹಾಗಾಗಿ ಕೆಲವು ವಿದ್ಯಾರ್ಥಿಗಳಿಗೆ ನ್ಯೂಮರಿಕಲ್ಸ್ಗಳನ್ನು ಸಾಲ್ವ್ ಮಾಡುವಲ್ಲಿ ಸ್ವಲ್ಪ ಡಿಫಿಕಲ್ಟೀಸನ್ನು ಫೇಸ್ ಮಾಡ್ತಾರೆ. ಹಾಗಾಗಿ ನೀವು ಮಾಡ್ತಕ್ಕಂಥ ಒಂದು ಮೇನ್ ಪಾಯಿಂಟ್ ಏನಂದರೆ ನಿಮ್ಗೆ ಕೊಲಿಗೇಟಿವ್ ಪ್ರಾಪರ್ಟಿಯನ್ನು ನೀವು ಅಭ್ಯಾಸ ಮಾಡ್ತೀರಿ. ರಿಲೇಟಿವ್ ಲೋರಿಂಗ್ ಆಫ್ ಪೇಪರ್ ಪ್ರೆಷರ್, ಎಲಿವೇಷನ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್, ಡಿಪ್ರೆಷನ್ ಅಂಡ್ ಫ್ರೀಜಿಂಗ್ ಪಾಯಿಂಟ್ ಮತ್ತು ಆಸ್ಮಾಟಿಕ್ ಪ್ರೆಷರ್. ಮೊದಲು ಏನು ಮಾಡಿರಿ, ಯು ಹ್ಯಾವ್ ಟು ಲಿಸ್ಟ್ ಆಲ್ ದ ಫಾರ್ಮುಲಾಸ್ ಯೂಸ್ ಟು ಕ್ಯಾಲ್ಕುಲೇಟ್ ದ ಕೊಲಿಗೇಟಿವ್ ಪ್ರಾಪರ್ಟಿ. ಎಲ್ಲ ಕೊಲಿಗೇಟಿವ್ ಪ್ರಾಪರ್ಟಿಗಳನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನು ಫಾರ್ಮುಲಾಗಳನ್ನು ಮಾಡ್ಕೊಂಡಿದ್ದೀವಿ ಅದನ್ನು ಮೊದಲು ಲಿಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಮೇನ್ಲಿ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಿರೋದು ಕ್ಯಾಲ್ಕುಲೇಷನ್ ಆಫ್ ಮೊಲಿಕ್ಯುಲರ್ ಮಾಸ್ ಆಫ್ ದ ಸಾಲಿಡ್ಸ್. ಕ್ಯಾಲ್ಕುಲೇಟ್ ದಿ ಮೊಲಿಕ್ಯುಲರ್ ಮಾಸ್ ಆಫ್ ದ ಸಲ್ಯೂಟ್, M2 ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನೇ ಕೇಳೋದು. ಹಾಗಾಗಿ ಎಲ್ಲ ಕೊಲಿಗೇಟಿವ್ ಪ್ರಾಪರ್ಟಿಗಳಿಂದ M2 ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ಗಳನ್ನೇ ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಿ. ಕ್ಯಾಲ್ಕುಲೇಷನ್ ಆಫ್ ಮೊಲಿಕ್ಯುಲರ್ ಮಾಸ್ ಆಫ್ ದ ಸಲ್ಯೂಟ್, ಕ್ಯಾಲ್ಕುಲೇಷನ್ ಆಫ್ ಮೊಲಿಕ್ಯುಲರ್ ಮಾಸ್ ಆಫ್ ದ ಸಲ್ಯೂಟ್. ಇದು ನ್ಯೂಮರಿಕಲ್ಗೆ ಸಂಬಂಧಪಟ್ಟಂಥ ಎಲ್ಲ ಕೊಲಿಗೇಟಿವ್ ಪ್ರಾಪರ್ಟಿಗಳ ನ್ಯೂಮರಿಕಲ್ಸ್ಗಳು ಎದರ ಮೇಲೆ ಕೇಳ್ತಾರೆ ಅಂದರೆ ಮೊಲಿಕ್ಯುಲರ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡೋದು. ಅದನ್ನು ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ದಟ್ ಈಸ್ ಫಾರ್ 3 ಮಾರ್ಕ್. ಇನ್ನು ಎರಡನೇದು 2 ಮಾರ್ಕ್ನಲ್ಲಿ ಕೇಳ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್, ಡಿಫರೆನ್ಸ್ ಬಿಟ್ವೀನ್ ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಸೊಲ್ಯೂಷನ್ಸ್. 3 ಡಿಫರೆನ್ಸ್ಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ. ದಟ್ ಈಸ್ ಫಾರ್ 2 ಮಾರ್ಕ್. ಇನ್ನು ಕೆಲವು ಸಿಂಪಲ್ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ಸ್ 2 ಮಾರ್ಕ್ನಲ್ಲಿ ಕೇಳಬಹುದು. ಏನು? ಡ್ರಾ ದಿ ಗ್ರಾಫಿಕಲ್ ರೀಪ್ರೆಸೆಂಟೇಷನ್ ಆಫ್ ಐಡಿಯಲ್ ಸೊಲ್ಯೂಷನ್ಸ್ ಶೋಯಿಂಗ್ ಪಾಸಿಟಿವ್ ಡಿವಿಯೇಷನ್ಸ್ ಫ್ರಮ್ ರೋಲ್ಸ್ ಲಾ as well as negative deviations from Rolle's law. That is for 2 marks. ಇನ್ನು another important aspect of this chapter is Henry's law statement ಮತ್ತು ಅದರ ಮ್ಯಾಥಮೆಟಿಕಲ್ ಫಾರ್ಮ್ ಮತ್ತು ಅದರ ಅಪ್ಲಿಕೇಶನ್ಸ್. ಸ್ಟೇಟ್ ಹೆನ್ರೀಸ್ ಲಾ ಸ್ಟೇಟ್ಮೆಂಟ್ ಅನ್ನು ಬರೀತೀವಿ, ಅದರ ಮ್ಯಾಥಮೆಟಿಕಲ್ ಫಾರ್ಮ್ ಅನ್ನು ಬರೀತೀವಿ, ಆನಂತರ ಅದರ 2 ಅಪ್ಲಿಕೇಶನ್ಸ್ಗಳನ್ನು ಬರೀತೀವಿ. ಈ 3ದ್ದು ಒಂದು ಬಿಟ್ಟನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡ್ತೀವಿ. 2 ಮಾರ್ಕ್ನಲ್ಲಿ ಇಂಪಾರ್ಟೆಂಟ್. ಕೆಲವು ಟೈಮಲ್ಲಿ 1 ಮಾರ್ಕ್ನಲ್ಲಿ ಹೆನ್ರೀಸ್ ಲಾದ ಸ್ಟೇಟ್ಮೆಂಟ್ ಅನ್ನು ಕೇಳಿದ್ದಾರೆ. ಸ್ಟೇಟ್ ಹೆನ್ರೀಸ್ ಲಾ 1 ಮಾರ್ಕ್ ಕ್ವಶನ್, ಅಥವಾ ಗಿವ್ ದ ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಹೆನ್ರೀಸ್ ಲಾ 1 ಮಾರ್ಕ್ ಕ್ವಶನ್, ಗಿವ್ ಎನಿ ಒನ್ ಯೂಸ್ ಆಫ್ ಹೆನ್ರೀಸ್ ಲಾ 1 ಮಾರ್ಕ್. ಅಥವಾ ಇದು ಒಂದು ಬಿಟ್ಟಾದರೆ ಇನ್ನೊಂದು ಏನಂದರೆ ನಾವು ಈ ಒಂದು ಪಾಯಿಂಟ್ ಏನು ಹೇಳ್ತೇವೆ, ಕೊಲಿಗೇಟಿವ್ ಪ್ರಾಪರ್ಟೀಸ್ ಅಂತ ಬಂದಾಗ ಕೊಲಿಗೇಟಿವ್ ಪ್ರಾಪರ್ಟಿ ಇಟ್ ಈಸ್ ನಥಿಂಗ್, ಯಾವುದೇ ಒಂದು ಸೊಲ್ಯೂಷನ್ ಪ್ರಾಪರ್ಟಿ ಆಫ್ ದ ಸೊಲ್ಯೂಷನ್ ಇಟ್ ಡಿಪೆಂಡ್ಸ್ ಆನ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಆ್ಯಡೆಡ್ ಬಟ್ ನಾಟ್ ದ ನೇಚರ್ ಅಂತ ಹೇಳ್ತೇವೆ. ನೇಚರ್ ಆಫ್ ದ ಪಾರ್ಟಿಕಲ್ಸ್ ಅಂದರೆ ಕೊಲಿಗೇಟಿವ್ ಪ್ರಾಪರ್ಟಿ ಡಿಪೆಂಡ್ಸ್ ಅಪಾನ್ ಮೊಲಾಲಿಟಿ ಆಫ್ ದ ಸೊಲ್ಯೂಷನ್ ಅಂತ ಹೇಳ್ತಾರೆ. ಈ ಕಾನ್ಸೆಪ್ಟಿನ ಮೇಲೆ ಸಾಕಷ್ಟು ಬಾರಿ 1 ಮಾರ್ಕ್ನಲ್ಲಿ ಕೇಳ್ತಾರೆ. ಹೌ ಮೊಲಾಲಿಟಿ ಆಫ್ ದ ಸೊಲ್ಯೂಷನ್ ಈಸ್ ರಿಲೇಟೆಡ್ ಟು ದ ಕೊಲಿಗೇಟಿವ್ ಪ್ರಾಪರ್ಟಿ. ಈ ರೀತಿ ಕ್ವಶನ್ಸ್ಗಳನ್ನು ನೋಡಬಹುದು. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ರೋಡ್ಸ್ ಲಾ ಮೇಲೆ ನಿಮ್ಮ ಸ್ಟೇಟ್ಮೆಂಟ್ ಫಾರ್ ರೋಡ್ಸ್ ಲಾ ಆಸ್ ವೆಲ್ ಆಸ್ ಇಟ್ಸ್ ಅ ಮ್ಯಾಥಮೆಟಿಕಲ್ ಫಾರ್ಮ್. ಆ್ಯಂಡ್ ಸಿಂಪಲ್ ಆಗಿ ಲಾಸ್ಟ್ನಲ್ಲಿ ವ್ಯಾಂಟಾಫ್ಸ್ ಫ್ಯಾಕ್ಟರ್ನ ವ್ಯಾಲ್ಯೂಸ್ಗಳು ಫಾರ್ ಅಸೋಸಿಯೇಷನ್ ಆಸ್ ವೆಲ್ ಆಸ್ ವಾಟ್ ಡಿಸೋಸಿಯೇಷನ್ ಅಂತ 1 ಮಾರ್ಕ್ನಲ್ಲಿ ಕ್ವಶನ್ಸ್ಗಳನ್ನು ಕೇಳ್ತಾರೆ. ದಟ್ ಈಸ್ ಇನ್ ಕೇಸ್ ಆಫ್ ವಾಟ್ ಯುವರ್ ಚಾಪ್ಟರ್ ದಟ್ ಈಸ್ ಸೊಲ್ಯೂಷನ್ಸ್. ಇದು ಸೊಲ್ಯೂಷನ್ಸ್ಗೆ ಸಂಬಂಧಪಟ್ಟಂಥ ಕೆಲವು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದಾಗ ದಟ್ ಈಸ್ ವಾಟ್ ಕಾಲ್ಡ್ ಆಸ್ ಎಲೆಕ್ಟ್ರೋಕೆಮಿಸ್ಟ್ರಿ. ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್ ಚಾಪ್ಟರ್ ವಿತ್ ರೆಸ್ಪೆಕ್ಟ್ ಟು ದ ಫಿಸಿಕಲ್ ಕೆಮಿಸ್ಟ್ರಿ ಸೆಕ್ಷನ್. ಇಲ್ಲಿನೂ ಕೂಡ ನಾವು ಸಾಕಷ್ಟು ನ್ಯೂಮೆರಿಕಲ್ಸ್ಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಇಲ್ಲಿ ನಿಮಗೆ ಹೇಳಿದ್ದೇನೆ ಆಲ್ರೆಡಿ ವೇಟೇಜ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಈಸ್ 12 ಮಾರ್ಕ್ ಅಂತ ಹೇಳಿದೆ. ಈಗ ಜನರಲಿ ನಾವು 3 ಮಾರ್ಕ್ನಿಂದ ಪ್ರಾರಂಭ ಮಾಡೋದಾದರೆ ಕ್ಯಾಲ್ಕುಲೇಷನ್ ಆಫ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಆಫ್ ದ ಸೆಲ್ ಆ್ಯಂಡ್ ಕ್ಯಾಲ್ಕುಲೇಷನ್ ಆಫ್ ಸ್ಟ್ಯಾಂಡರ್ಡ್ ಫ್ರೀ ಎನರ್ಜಿ ಚೇಂಜ್, 2ರ ಮೇಲೆ ನೀವು ಹೆಚ್ಚಿಗೆ ನ್ಯೂಮರಿಕಲ್ಸ್ಗಳನ್ನು ಬಿಡಿಸ್ತೀರಿ.
ದಟ್ ಈಸ್ ಫ್ರಮ್ ಯುವರ್ NCERT ಬುಕ್. ನಿಮ್ಮ NCERTಯಲ್ಲಿ ಬರ್ತಕ್ಕಂಥ ಎಲ್ಲ ಸಾಲ್ವ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು, ಎಕ್ಸಾಂಪಲ್ಸ್ಗಳಾಗಿರ್ಬೋದು, ಎಲ್ಲಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ಅದರಿಂದನೇ ಕ್ವಶನ್ಸ್ಗಳು ಬರೋದು. ದಟ್ ಈಸ್ ಅ ಕ್ಯಾಲ್ಕುಲೇಷನ್ ಆಫ್ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಆಫ್ ದ ಸೆಲ್ ಆಸ್ ವೆಲ್ ಆಸ್ EMF. ಇದು ಒಂದು ನ್ಯೂಮರಿಕಲ್ ಮೇಲೆ ನಾವು ನೋಡ್ತಕ್ಕಂಥ 3 ಮಾರ್ಕಿನ ಕ್ವಶನ್, 3 ಮಾರ್ಕಿನ ಕ್ವಶನ್ ಆದರೆ, ಇನ್ನೂ ಒಂದು ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, ದಟ್ ಇಸ್ ಐ ಥಿಂಕ್ ಸೊ ಇಟ್ಸ್ ಅ ಕಂಪಲ್ಸರಿ ಕ್ವಶನ್ ಇನ್ ದ ಕ್ವಶನ್ ಪೇಪರ್. ಅದೇ ರೀತಿಯಾಗಿದೆ, ಬಿಕಾಸ್ ಸೋ ಮೆನಿ ಟೈಮ್ಸ್ ಈ ಕ್ವಶನ್ ಅನ್ನು ನಿಮ್ಮ ಪೇಪರ್ನಲ್ಲಿ ರಿಪೀಟೆಡ್ ಆಗಿ ಕೇಳ್ಕೊತ ಹೋಗಿದ್ದಾರೆ. ಅದು ಕನ್ಸ್ಟ್ರಕ್ಷನ್ ಆಫ್ SHE ಆಗಿರ್ಬೋದು, ವರ್ಕಿಂಗ್ ಆಫ್ SHE ಆಗಿರ್ಬೋದು, ಡೈಗ್ರಾಮ್ ಆಗಿರ್ಬೋದು, ಅಥವಾ ರೀಪ್ರೆಸೆಂಟೇಷನ್ ಆಫ್ SHE ಆಗಿರ್ಬೋದು, ಯಾವುದೇ ಪಾಠದಿಂದ ಆದರೂ ಕೂಡ ಇದರಲ್ಲಿ ಒಂದು ಕ್ವಶನ್ ಅನ್ನು ಕೇಳಿರ್ತಾರೆ. ಹಾಗಾಗಿ ಯು ಹ್ಯಾವ್ ಟು ಪ್ರಾಕ್ಟೀಸ್ ಮೋರ್. ದಟ್ ಈಸ್ ಅ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಕನ್ಸ್ಟ್ರಕ್ಷನ್, ವರ್ಕಿಂಗ್ ಆ್ಯಂಡ್ ಇಟ್ಸ್ ರೀಪ್ರೆಸೆಂಟೇಷನ್. ಇದು SHE ಆಯಿತು. ಇನ್ನು ಎರಡನೇ ಬಿಟ್ಟಿಗೆ ಬರೋದಾದರೆ ನಿಮಗೆ 3 ಲಾಸ್ಗಳನ್ನು ಅಭ್ಯಾಸ ಮಾಡ್ತಾರೆ. ಫ್ಯಾರಡೇಸ್ ಫಸ್ಟ್ ಲಾ ಆಫ್ ಎಲೆಕ್ಟ್ರೋಲೈಸಿಸ್, ಫ್ಯಾರಡೇಸ್ ಸೆಕೆಂಡ್ ಲಾ ಆಫ್ ಎಲೆಕ್ಟ್ರೋಲೈಸಿಸ್, ಆ್ಯಂಡ್ ಥರ್ಡ್ ಒನ್ ಈಸ್ ಕೋಲ್ರಾಶ್ ಲಾ ಆಫ್ ಅಯಾನಿಕ್ ಮೈಗ್ರೇಷನ್ ಅಂತ ಹೇಳ್ತಾರೆ. ಈ 3 ಲಾಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಫಸ್ಟ್ ಲಾ, ಸೆಕೆಂಡ್ ಲಾ ಮತ್ತು ಕೋಲ್ರಾಶ್ ಲಾಸ್ ಆಫ್ ಅಯಾನಿಕ್ ಮೈಗ್ರೇಷನ್ಸ್. ಈ 3 ಲಾಗಳನ್ನು ನೀವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿರಿ. ಆ್ಯಂಡ್ ದೀಸ್ ಲಾಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಕೇಸ್ ಆಫ್ ವಾಟರ್ 2 ಮಾರ್ಕ್. ಇನ್ನು ನೆಕ್ಸ್ಟ್ ಈಸ್ ರಿಗಾರ್ಡಿಂಗ್ ದಿ ಕಂಡಕ್ಟರ್ಸ್, ಮೋಲಾರ್ ಕಂಡಕ್ಟರ್ಸ್, ಸ್ಪೆಸಿಫಿಕ್ ಕಂಡಕ್ಟಿವಿಟಿ. ಇವುಗಳಿಗೆ ಸಂಬಂಧಪಟ್ಟಂಥ ಕೆಲವು ಯೂನಿಟ್ಸ್ಗಳನ್ನು ನಿಮಗೆ ಎಕ್ಸಾಮಿನೇಷನಲ್ಲಿ ಕೇಳ್ತಾರೆ. ಆ ಯೂನಿಟ್ಗಳನ್ನು ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿ. And final bit of this particular chapter is regarding the batteries. ಅದು ಡ್ರೈ ಸೆಲ್ ಆಗಿರ್ಬೋದು, ಅಥವಾ ನಿಮ್ಮ F2O2 ಫ್ಯೂಯಲ್ ಸೆಲ್ ಆಗಿರ್ಬೋದು, ನಿಕ್ ಕ್ಯಾಡ್ಮಿಯಂ ಸೆಲ್ ಆಗಿರ್ಬೋದು, ಹೌದಾ? ಇವುಗಳ ಅನೋಡಿಕ್ ಮತ್ತು ಕ್ಯಾಥೋಡಿಕ್ ರಿಯಾಕ್ಷನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ. ಯು ಹ್ಯಾವ್ ಟು ಪ್ರಾಕ್ಟೀಸ್ ದಿ ಅನೋಡಿಕ್ ರಿಯಾಕ್ಷನ್ಸ್ ಆಸ್ ವೆಲ್ ಆಸ್ ವಾಟ್ ದ ಕ್ಯಾಥೋಡಿಕ್ ರಿಯಾಕ್ಷನ್ಸ್ ವಿಚ್ ಆರ್ ಟೇಕಿಂಗ್ ಪ್ಲೇಸ್ ಇನ್ ದ ಸೆಲ್ಸ್. ಇದು ಎಲೆಕ್ಟ್ರೋಕೆಮಿಸ್ಟ್ರಿ ಸಂಬಂಧಪಟ್ಟಂಥ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟಿಗೆ ಬರೋಣ. ದಟ್ ಈಸ್ ಇನ್ಆರ್ಗ್ಯಾನಿಕ್ ಸೆಕ್ಷನ್, D and F ಬ್ಲಾಕ್ ಎಲಿಮೆಂಟ್ಸ್. ನೋಡಿ, ಆ್ಯಕ್ಚುಲಿ ಇನ್ಆರ್ಗ್ಯಾನಿಕ್ ಪ್ಲೇಸ್ ಅ ವೆರಿ ವೈಟಲ್ ರೋಲ್. ನೀವು ಒಂದು ಕೀ ಪಾಯಿಂಟನ್ನು ಹೇಳೋದಾದರೆ, ನಿಮಗೆ ಕೆಮಿಸ್ಟ್ರಿಯಲ್ಲಿ ಇನ್ಆರ್ಗ್ಯಾನಿಕ್ಕಿಂದ ಹೆಚ್ಚಿನ ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಬೇಕು ಮತ್ತು ಯು ವಿಲ್ ಗೆಟ್ ಮೋರ್ ಕಾನ್ಫಿಡೆಂಟ್ ಓವರ್ ದ ಸಬ್ಜೆಕ್ಟ್ when you start the part or answers with your inorganic section. ನಿಮಗೆ ಇನ್ಆರ್ಗ್ಯಾನಿಕ್ಲಿಂದ ಕ್ಲಾಸ್ ನೀವು ಆನ್ಸರ್ಸ್ಗಳನ್ನು ಸ್ಟಾರ್ಟ್ ಮಾಡಿದೆ ಆದರೆ ಹೆಚ್ಚಿನ ಕಾನ್ಫಿಡೆಂಟ್ ಆಗಿ ಹೋಗ್ತದೆ. ಬಿಕಾಸ್ ಫಿಸಿಕಲ್ ಕೆಮಿಸ್ಟ್ರಿ ಈಸ್ ಅಸೋಸಿಯೇಟೆಡ್ ವಿತ್ ಸೋ ಮೆನಿ ನ್ಯೂಮರಿಕಲ್ಸ್, ಆರ್ಗ್ಯಾನಿಕ್ ಈಸ್ ಅಸೋಸಿಯೇಟೆಡ್ ವಿತ್ ಸೋ ಮೆನಿ ರಿಯಾಕ್ಷನ್ಸ್. ಬಟ್ ಇನ್ಆರ್ಗ್ಯಾನಿಕ್ ಇಲ್ಲಿ ಹೆಂಗಾಗಿದೆ ಅಂದರೆ ಥಿಯರಿ ಆಸ್ಪೆಕ್ಟ್ಸ್ಗಳು ಜಾಸ್ತಿ ಇದೆ. ನೀವು ಥಿಯರಿಯನ್ನು ಸ್ವಲ್ಪ ನೀಟಾಗಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಫಸ್ಟ್ ಎಲ್ಲ ಇನ್ಆರ್ಗ್ಯಾನಿಕ್ ಕ್ವಶನ್ಸ್ಗಳನ್ನು ಬಿಡಿಸ್ಬಿಟ್ರಿ, ಕಾನ್ಫಿಡೆಂಟ್ ಬರುತ್ತೆ. ದೆನ್ ಯು ಗೋ ಫಾರ್ ಫಿಸಿಕಲ್ ಕೆಮಿಸ್ಟ್ರಿ ಆರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅಂದರೆ ಕಾನ್ಫಿಡೆಂಟ್ ಇದ್ದಂಥ ಕ್ವಶನ್ಗಳನ್ನು ಮೊದಲು ಬಿಡಿಸಿಬಿಟ್ಟು ಆ ನಂತರ ಡಿಫಿಕಲ್ಟ್ ಲೆವೆಲಿಗೆ ಹೋಗುತ್ತೆ. ಅಂದರೆ ನಿಮಗೆ ಕ್ವಶನ್ ಆನ್ಸರ್ ಬರೆಯೋದ್ರಲ್ಲೇ ಅನುಕೂಲ ಆಗುತ್ತೆ ಮತ್ತು ಕ್ವಶನ್ ಪೇಪರ್ ಮೇಲೆ ಒಂದು ಕಮಾಂಡ್ ಸಿಗುತ್ತೆ. ಈಗ D and F ಬ್ಲಾಕ್ ಬಂದಾಗ 2 ಕ್ವಶನ್ಗಳು ಕಂಪಲ್ಸರಿ ಇದೆ. ಅದರಲ್ಲಿ ಒಂದು ಫಿಕ್ಸ್ ಆಗಿದೆ. ಯಾವುದು? ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟ್ ಓರ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಆಫ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಫ್ರಮ್ ಪೈರ್ಲೋಸೈಟ್ ಓರ್. 2 ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಿ. ದಿಸ್ ಇಸ್ ಫಾರ್ 3 ಮಾರ್ಕ್. ಇದರಲ್ಲಿ ಏನು ರಿಯಾಕ್ಷನ್ಸ್ಗಳು ಬರ್ತಾವೆ ಅವುಗಳನ್ನೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿ. ದಟ್ ಈಸ್ ಒನ್ ಥಿಂಗ್. ಇನ್ನು ಸೆಕೆಂಡ್ ಥಿಂಗ್ ಇನ್ ದಿಸ್ ಚಾಪ್ಟರ್ ಇಸ್ ಪ್ರಾಪರ್ಟೀಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. This is very important. First property, oxidation states. Why transition elements exhibits variable oxidation states. ಎರಡನೇದು ಕಲರಿಂಗ್ ಪ್ರಾಪರ್ಟೀಸ್, ಮೂರನೇದು ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ನಾಲ್ಕನೇದು ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸಸ್, ಐದನೇದು ಫಾರ್ಮೇಷನ್ ಆಫ್ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ಆ್ಯಂಡ್ ದೇರ್ ಪ್ರಾಪರ್ಟೀಸ್. ಈ 5 ಪ್ರಾಪರ್ಟಿಗಳ ಮೇಲೆ ಹೆಚ್ಚಿನ ಕಾನ್ಸಂಟ್ರೇಟ್. ಒಂದು ನಿಮಗೆ ಇಲ್ಲಿ ಕೀ ಪಾಯಿಂಟನ್ನು ಹೇಳಬೇಕಾದ್ರೆ ಇನ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್, one key point is while explaining all these properties of transition elements, one key point is all the properties of transition elements depends only on the electrons present in the d orbitals. This is a key point.
ಪ್ರತಿ ಕ್ವಶನ್ಗೂ ಕೂಡ ನಾವು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅದೇ ಪಾಯಿಂಟ್ಗೆ ಬಂದ್ಬಿಡ್ತೇವೆ. High transition elements exhibits variable oxidation state ಅಂತ ಕೇಳಿದಾಗ ಆನ್ಸರ್ ಬರೋದು transition elements they used to contain partially filled d orbitals. ಮತ್ತೆ ಬರೋದಲ್ಲಿ high transition elements exhibits coloring nature. Once again they used to contain partially filled d orbitals. High transition elements exhibit magnetic property. Once again ನಾವು ಬರೋದಲ್ಲಿಗೆ they used to contain partially filled d orbitals. ಅದಕ್ಕೆ ಹೇಳೋದು this is a key point for all the answers with respect to properties of the transition elements. ಅಲ್ಲಿ magnetic property ಅನ್ನ magnetic moment ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. mu is equal to under root of n into n plus 2 ಅಂತ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಗಳನ್ನು ತಗೊಂಡು ಮ್ಯಾಗ್ನೆಟಿಕ್ ಮೂಮೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಗಾಗಿ ಪ್ರತಿ ಕೇಸ್ನಲ್ಲಿಯೂ ಕೂಡ ಡಿ ಆರ್ಬಿಟಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳ ಮೇಲೇನೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕು. ಒನ್ ಮೋರ್ ಥಿಂಗ್, ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ 3D ಸೀರೀಸ್ ಏನದಲ್ಲ ಫ್ರಮ್ ಸ್ಕ್ಯಾಂಡಿಯಮ್ ಟು ಜಿಂಕ್ ಹೋಗ್ತಾರೆ, ಆ ಕಾನ್ಫಿಗರೇಷನ್ ಅನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಇಟ್ ಈಸ್ ಬಿಕಾಸ್ ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಯುವರ್ ದ ನೆಕ್ಸ್ಟ್ ಚಾಪ್ಟರ್ ಆಲ್ಸೋ, ದಟ್ ಈಸ್ ಅ ಕೋಆರ್ಡಿನೇಷನ್ ಕಂಪೌಂಡ್ಸ್. ಎರಡೂ ಚಾಪ್ಟರ್ನ ಅದು ಕವರ್ ಮಾಡಿ. ಹಾಗಾಗಿ 3D ಸೀರೀಸ್ ಎಲಿಮೆಂಟ್ಗಳ ಕಾನ್ಫಿಗರೇಷನ್ ನೀಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಎಂಟ್ರೆನ್ಸಿಗೂ ಹೆಲ್ಪ್ ಆಗುತ್ತೆ ಮತ್ತು ಥಿಯರಿಗೂ ಕೂಡ ಹೆಲ್ಪ್ ಆಗುತ್ತೆ. ಇದು ಪ್ರಾಪರ್ಟೀಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆಯಿತು. ಇನ್ನು ನೆಕ್ಸ್ಟ್ ಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಆ್ಯಂಡ್ ರೀಸನ್ಸ್. ಇದು ನಿಮ್ಮ ಕ್ವಶನ್ ಪೇಪರ್ನಲ್ಲಿ ರಿಪೀಟ್ ಆಗಿ ಕೇಳತಕ್ಕಂಥ ಒಂದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಮೀನ್ಸ್ ವಾಟ್, ಅದರ ಕಾನ್ಸಿಕ್ವೆನ್ಸಸ್ ಏನು ಮತ್ತು ರೀಸನ್ ಫಾರ್ ದ್ಯಾಟ್ ಎಲ್ಲ 1 or 2 ಲೈನಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ದ ಗ್ರಾಜುವಲ್ ಡಿಕ್ರೀಸ್ ಇನ್ ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ಆಫ್ ಲ್ಯಾಂಥನೈಡ್ಸ್ ಫ್ರಮ್ ಸೀರಿಯಂ ಟು ಲುಟೇಷಿಯಂ ಈಸ್ ಕಾಲ್ಡ್ ಆಸ್ ಅ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ರೀಸನ್ ಫಾರ್ ದಿಸ್ ಈಸ್ ದಟ್ ಈಸ್ ಇಂಪರ್ಫೆಕ್ಟ್ ಸ್ಕ್ರೀನಿಂಗ್ ಎಫೆಕ್ಟ್ ಪ್ರೊಡ್ಯೂಸ್ಡ್ ಬೈ ದ ಇನ್ನರ್ಮೋಸ್ಟ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಈ ಪಾಯಿಂಟನ್ನು ಹೆಚ್ಚಿಗೆ ಕಾನ್ಸಂಟ್ರೇಟ್ ಮಾಡಿರಿ, ಅದರ ಮೇಲೆ ಸ್ಟ್ರೆಸ್ ಕೊಡ್ರಿ. ಅದರದ್ದು ಡೆಫಿನಿಷನ್ ಆಗಿರಲಿ ಮತ್ತು ರೀಸನ್ಸ್ ಆಗಿರಲಿ, ಕಾನ್ಸಿಕ್ವೆನ್ಸಸ್ ಆಗಿರಲಿ, ಇದನ್ನು ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡಿ. ದಟ್ ಈಸ್ ಅಬೌಟ್ ವಾಟ್ ಅ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್ ಇನ್ ಲ್ಯಾಂಥನೈಡ್ಸ್ ಆ್ಯಂಡ್ ಆಕ್ಟಿನೈಡ್ಸ್ ಈಸ್ ದ ಡಿಫರೆನ್ಸಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಆ್ಯಂಡ್ ಆಕ್ಟಿನೈಡ್ಸ್. ಮೇನ್ ಕ್ವಶನ್ಸ್ಗಳಿವೆ, ಬಹಳಷ್ಟು ಕ್ವಶನ್ಸ್ಗಳು ಇವೆ, ಬಟ್ ನಾವು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡ್ತಕ್ಕಂಥ ಕ್ವಶನ್ಸ್ಗಳನ್ನಷ್ಟೇ ಡಿಸ್ಕಸ್ ಮಾಡೋದು. ದಟ್ ಈಸ್ ದ ಡಿಫರೆನ್ಸಸ್ ಬಿಟ್ವೀನ್ ಲ್ಯಾಂಥನೈಡ್ಸ್ ಆಸ್ ವೆಲ್ ಆಸ್ ವಾಟ್ ಆಕ್ಟಿನೈಡ್ಸ್. ಇದು ಡಿ ಆ್ಯಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಆಯಿತು. ಇನ್ನು ಫೈನಲಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ನೋಡಿ. ಕೋಆರ್ಡಿನೇಷನ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಸ್ಕೋರಿಂಗ್. ನಾವು 2 ಮಾರ್ಕ್ಲಿಂದ ಸ್ಟಾರ್ಟ್ ಮಾಡೋದಾದರೆ ಮೊದಲನೇದು ನೀವು ಲಿಗ್ಯಾಂಡ್ಸ್ಗಳನ್ನು ಅಭ್ಯಾಸ ಮಾಡ್ಕೊಂಡು ಹೋಗ್ತೀರಿ, ಟೈಪ್ಸ್ ಆಫ್ ಲಿಗ್ಯಾಂಡ್ಸ್ ಹೋಗ್ತೀರಿ, ಟೈಪ್ ಆಫ್ ಕಾಂಪ್ಲೆಕ್ಸಿಗೆ ಬರ್ತೀರಿ, ಹೋಮೋಲೆಪ್ಟಿಕ್ ಕಾಂಪ್ಲೆಕ್ಸು, ಹೆಡ್ರೋಲೆಪ್ಟಿಕ್ ಕಾಂಪ್ಲೆಕ್ಸಸ್ಸು ಮತ್ತು ಎಕ್ಸಾಂಪಲ್ಸ್. ಇದಾದ ನಂತರ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗ್ತೀರಿ, ಕೋಆರ್ಡಿನೇಷನ್ ನಂಬರ್ ಅಂದರೆ ಏನು, ಕೋಆರ್ಡಿನೇಷನ್ ನಂಬರ್ ಆಫ್ ದ ಕಾಂಪ್ಲೆಕ್ಸ್ ಹೆಂಗೆ ಮಾಡಬೇಕು, ದಟ್ ಈಸ್ ದ ಪಾಯಿಂಟ್. ನೇಮಿಂಗ್ ದ ಲಿಗ್ಯಾಂಡ್ಸ್, ನೇಮಿಂಗ್ ದ ಕಾಂಪ್ಲೆಕ್ಸಸ್, ಇದರಲ್ಲಿ 1 ಮಾರ್ಕಿನ ಕ್ವಶನ್ಸ್ಗಳನ್ನು ನಿಮಗೆ ಯೂಶುವಲಿ ಕೇಳ್ಬೋದು, ಅದನ್ನು ಪ್ರಾಕ್ಟೀಸ್ ಮಾಡಿ. ಇದಾದ ನಂತರ ಮೇನ್ 2 ಮಾರ್ಕಿನ ಆಸ್ಪೆಕ್ಟಿಗೆ ಬರೋದಾದರೆ ದಟ್ ಈಸ್ ವಾಟ್ ಹಿಯರ್ ಐಸೋಮೆರಿಸಮ್ ಇನ್ ಕಾಂಪ್ಲೆಕ್ಸಸ್ ಅಂತ. ಕಾಂಪ್ಲೆಕ್ಸ್ ಕಂಪೌಂಡ್ಗಳ ಐಸೋಮೆರಿಸಮ್ ಅನ್ನು ಎಕ್ಸ್ಪ್ಲೇನ್ ಮಾಡಿ. ಐಸೋಮೆರಿಸಮ್ ಇನ್ ಕಾಂಪ್ಲೆಕ್ಸ್ ಕಂಪೌಂಡ್ಸ್ ಅಲ್ಲಿ ಒಂದು 2 ಮಾರ್ಕಿನ ಕ್ವಶನ್ ಬರ್ಬೋದು. ಈಗ ನೆಕ್ಸ್ಟ್ ಆಸ್ಪೆಕ್ಟ್ ಅಂತ ಬಂದಾಗ 3 ಮಾರ್ಕಿನ ಅಂತ ಬಂದಾಗ ನಾವು ಸುಮಾರು 4 ಕಾಂಪ್ಲೆಕ್ಸ್ ಕಂಪೌಂಡ್ಗಳ ಸ್ಟ್ರಕ್ಚರನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಯೂಸಿಂಗ್ ವೆಲೆನ್ಸ್ ಬಾಂಡ್ ಥಿಯರಿ. ಎಕ್ಸ್ಪ್ಲನೇಷನ್ ಆಫ್ ಸ್ಟ್ರಕ್ಚರ್ ಆಫ್ ಕಾಂಪ್ಲೆಕ್ಸ್ ಕಂಪೌಂಡ್ಸ್ ಯೂಸಿಂಗ್ VBT. 4 ಕಾಂಪ್ಲೆಕ್ಸ್ಗಳನ್ನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ 4 ಕಾಂಪ್ಲೆಕ್ಸ್ಗಳ ಸ್ಟ್ರಕ್ಚರ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ದಟ್ ಈಸ್ ಹೈಬ್ರಿಡೈಸೇಷನ್ ಹೆಲ್ತ್, geometrical shape, magnetic property, type of complex, whether inner complex or outer complex. ಇವೆಲ್ಲ ಕಾನ್ಸೆಪ್ಟ್ಸ್ಗಳನ್ನು ನಾವಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. 4 ಕಾಂಪ್ಲೆಕ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಇದಾದ ನಂತರ ಇನ್ನೊಂದು 3 ಮಾರ್ಕಿನ ಕ್ವಶನ್ ಯಾವುದು, ವರ್ನರ್ಸ್ ಥಿಯರಿ ಆಫ್ ಕೋಆರ್ಡಿನೇಷನ್ ಕಂಪೌಂಡ್ಸ್. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆ್ಯಂಡ್ ಅನದರ್ 2 ಕ್ವಶನ್ಸ್, ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಇನ್ ಆಕ್ಟಾಹೆಡ್ರಲ್ ಆಸ್ ವೆಲ್ ಆಸ್ ವಾಟ್ ಟೆಟ್ರಾಹೆಡ್ರಲ್ ಕಾಂಪ್ಲೆಕ್ಸಸ್. ಆ 2 ಥಿಯರೀಸ್ಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ದಟ್ ಈಸ್ ವಾಟ್ ಹಿಯರ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಂತ ಬರ್ತದೆ. ಇನ್ನು ನೆಕ್ಸ್ಟು ಆರ್ಗ್ಯಾನಿಕ್ ಸೆಕ್ಟರ್ಗೆ ಬರ್ತೇವೆ. ಫಸ್ಟ್ ಥಿಂಗ್ ಈಸ್ ಹೆಲೋ ಅಲ್ಕೇನ್ಸ್ ಆ್ಯಂಡ್ ಹೆಲೋ ಅಲೀನ್ಸ್. ನೋಡಿ,
ಇಲ್ಲಿ ಮುಖ್ಯವಾಗಿ ಮೊದಲು ಬರೋದು ನಿಮ್ಮ ಕಣ್ಣು ಮುಂದೆ ಬರೋದು ಎರಡು ಇಂಪಾರ್ಟೆಂಟ್ ಮೆಕ್ಯಾನಿಸಮ್ಗಳು, SN1 ಮತ್ತು SN2 ಮೆಕ್ಯಾನಿಸಮ್. ಎರಡನ್ನೂ ಪ್ರಾಕ್ಟೀಸ್ ಮಾಡಿರಿ, ಒಂದು ಕಂಪಲ್ಸರಿ ಇದೆ. ಇದಲ್ಲದೆ ಇನ್ನೂ 2 ಮಾರ್ಕೆಟ್ ಕ್ವಶನ್ಸ್ಗಳು ಯಾವುದು ಅಂದರೆ, ನೇಮ್ ದ ರಿಯಾಕ್ಷನ್ಸ್ ಇನ್ ಹೆಲೋ ಅಲ್ಕೇನ್ಸ್ ಆ್ಯಂಡ್ ಹೆಲೋ ಅಲೀನ್ಸ್. ಈಗ ನಾವು ಬಹಳ ರಿಯಾಕ್ಷನ್ಸ್ಗಳು, ಆದರೆ ಅದರಲ್ಲಿ ಕೆಲವು ರಿಯಾಕ್ಷನ್ಗಳನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು. ಹಾಗಾಗಿ ನೇಮ್ ರಿಯಾಕ್ಷನ್ಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿ. ವುಡ್ಜ್ ರಿಯಾಕ್ಷನ್, ಫಿಟಿಕ್ ರಿಯಾಕ್ಷನ್, ವುಡ್ಜ್ ಫಿಟಿಕ್ ರಿಯಾಕ್ಷನ್, ಫಿಂಕಲ್ಸ್ಟೀನ್ ರಿಯಾಕ್ಷನ್, ಸ್ಪಾಟ್ಸ್ ರಿಯಾಕ್ಷನ್, ಹೌದಾ? ಆನಂತರ ಫಿಡಲ್ ಕ್ರಾಫ್ಟ್ಸ್ ಅಲ್ಕೈಲೇಷನ್ ಆಸ್ ವೆಲ್ ಆಸ್ ಅಸೈಲೇಷನ್. ಎಲ್ಲ ನೇಮ್ ರಿಯಾಕ್ಷನ್ಸು ಈ ಚಾಪ್ಟರ್ನಲ್ಲಿ ಬರೋದು. ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿ. ದಟ್ ಈಸ್ ಇನ್ ಕೇಸ್ ಆಫ್ ವಾಟ್ ಹೆಲೋ ಅಲ್ಕೇನ್ಸ್ ಆಸ್ ವೆಲ್ ಆಸ್ ವಾಟ್ ಹೆಲೋ ಅಲೀನ್ಸ್. ಇನ್ನು ನೆಕ್ಸ್ಟ್ ಚಾಪ್ಟರ್ ಇಸ್ alcohols, phenols ಮತ್ತು ethers. Here also we come across lot of chemical reactions. ಬಟ್ ಆಲ್ಕೋಹಾಲ್ಸ್ನಲ್ಲಿ ಒಂದು ಪಾಯಿಂಟನ್ನು ಹೆಚ್ಚಿಗೆ ಒಂದು ಗಮನ ಕೊಡ್ರಿ. ಮೆಕ್ಯಾನಿಸಮ್ ಆಫ್ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಟು ಈಥೀನ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಂಪಲ್ಸರಿ ಕ್ವಶನ್ ಫಾರ್ 3 ಮಾರ್ಕ್. ಇದನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರಿ. ದಟ್ ಈಸ್ ಇನ್ ಆಲ್ಕೋಹಾಲ್. ಇನ್ನು ಫಿನಾಲ್ಸ್ ಅಂತ ಬಂದಾಗ, ಫಿನಾಲ್ಸ್ನಲ್ಲಿ ಕೊಲ್ಬೇಸ್ ರಿಯಾಕ್ಷನ್ ಇದೆ, ರೀಮರ್ ಟೈಮನ್ ರಿಯಾಕ್ಷನ್ ಇದೆ. These are the 2 important named reactions which occurs in case of phenol. ಇದಲ್ಲದೆ ಕೆಲವು ಇಂಪಾರ್ಟೆಂಟ್ ಸ್ಪೆಷಲ್ ರಿಯಾಕ್ಷನ್ಸ್ ಇವೆ. ಒಂದನೇದು ರಿಯಾಕ್ಷನ್ ಆಫ್ ಫಿನಾಲ್ ವಿತ್ ಬ್ರೋಮಿನ್ ವಾಟರ್, ರಿಯಾಕ್ಷನ್ ಆಫ್ ಫಿನಾಲ್ ವಿತ್ ಬ್ರೋಮಿನ್ ಸೊಲ್ಯೂಷನ್, ರಿಯಾಕ್ಷನ್ ಆಫ್ ಫಿನಾಲ್ ವಿತ್ ಜಿಂಕ್ ಡಸ್ಟ್, ಫಾರ್ಮೇಷನ್ ಆಫ್ ಪಿಕ್ರಿಕ್ ಆಸಿಡ್. ಈ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ. 1 ಮಾರ್ಕ್ನಲ್ಲಿ ಕಂಪಲ್ಸರಿ ಇದರಲ್ಲಿ ಒಂದು ಬರೋದು. ಇನ್ನು ಫಿನಾಲ್ಸ್ಗಳ ಎಸಿಡಿಕ್ ನೇಚರ್ ಮೇಲೆ ಕ್ವಶನ್ಗಳನ್ನು ಕೇಳ್ತಾರೆ. ಹೌ ಎಸಿಡಿಕ್ ನೇಚರ್ ಆಫ್ ಫಿನಾಲ್ ವೇರೀಸ್, increases, decreases, how the factors they used to influence on the acidic nature of phenol. The electron withdrawing group attach ಆದರೆ ಏನಾಗುತ್ತೆ, electron releasing group attach ಆದರೆ ಏನಾಗುತ್ತೆ ಅಲ್ಲಿ ಹೇಳ್ತೀವಿ. That is the acidic nature of phenols increases with increase in the number of electron withdrawing groups. Acidic nature decreases with increase in the number of electron releasing groups ಅಂತ ಹೇಳ್ತೀವಿ. ಅದರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಇನ್ನು ಈಥರ್ಸ್ನಲ್ಲಿ ಒಂದು ಕ್ವಶನ್ ಅಲ್ಲಿ ಕಂಪಲ್ಸರಿ ಇದೆ, ವಿಲಿಯಮ್ಸನ್ಸ್ ಈಥರ್ ಸಿಂಥಸಿಸ್. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್. ದಟ್ ಈಸ್ ವಾಟ್ ಈಥರ್ಸ್. ಆ್ಯಂಡ್ ಫೈನಲಿ ಅಮೈನ್ಸ್. ನೀವು ಪ್ರಿಪರೇಷನ್ ಆಫ್ ಅಮೈನ್ಸ್ಗಳನ್ನು ನೀಟಾಗಿ ಪ್ರಾಕ್ಟೀಸ್ ಮಾಡಿರಿ. ಅದರಲ್ಲಿ ಬರ್ತಕ್ಕಂಥ ನೇಮ್ ರಿಯಾಕ್ಷನ್ಗಳನ್ನು ಪ್ರಾಕ್ಟೀಸ್ ಮಾಡಿ. ದಟ್ ಈಸ್ ಇನ್ ಕೇಸ್ ಆಫ್ ವಾಟ್ ಅಮೈನ್ಸ್. ದಿಸ್ ಈಸ್ ಅಬೌಟ್ ಹೌ ಈ PUC ಸೆಕೆಂಡ್ ಇಯರ್ ನಿಮ್ಮ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂಥ ಕೆಲವು ಇಂಪಾರ್ಟೆಂಟ್ ಕ್ವಶನ್.